ಮುಣ್ಣಿನವರಿಗಾದ ಬಾಧೆಯ ನೋಡಲು ಅದನ್ನು ವಿಚಾರ ಮಾಡಿದ್ರೆ ಎಷ್ಟದಾವಂದ್ರೆ ಭಾಳದಾವ ತಮ್ಮ. ಸುಮ್ಮ ನೀನು ಏನು ಅದಿಯಲ್ಲ ಭಾಳ ಚಂದದಿ, ಭಾಳ ಆರಾಮದಿ, ಭಾಳ ಬಡ್ಕೊಳಕ್ಕೆ ಹೋಗಬೇಡ ಅಂತೂ ಹೇಳ್ತಾನೆ ಮಹಾತ್ಮನು. ಯಾರರ ಜೀವನದೊಳಗೆ 12 ವರ್ಷ ತನಕ ಅನ್ನ ನೀರ ಇಲ್ಲದ ಉಪವಾಸ ವನವಾಸ ಅಡ್ಡಾಡಿರಿ, ರಾಮನ ಗತೆ ಅಡ್ಡಾಡಿರಿ ಇಲ್ಲ. ಹರಿಶ್ಚಂದ್ರನಂಗ ಹೆಂಡತಿ ಒಂದು ಕಡೆ, ಮಗ ಒಂದು ಕಡೆ, ತಾನು ಹೊಲೆಯನ ಆಳಾಗಿ ತಾನು ಸ್ಮಶಾನ ಕಾಯುವಂಥ ಪರಿಸ್ಥಿತಿ. ಇವನ್ನೆಲ್ಲ ಬರೆದಾರ ನಿಜಗೊಂಡ್ರು. ಇಂಥವೆಲ್ಲ ಆಗಿ ಹೋಗ್ಯಾವಪ್ಪ. ನಿಂದು ಏಟ ಕಷ್ಟ ಅದನ್ನು ಸ್ವಲ್ಪ ಬಿಡು. ಅವು ಯಾವತ್ತೂ ಬರುವ ಅದರೊಳಗೆ ಏನು ಮಾಡು ಅಂತಂದ್ರೆ ಭಗವಂತನನ್ನು ಸ್ಮರಣೆ ಮಾಡ. ಕಷ್ಟ ಬಂದಾಗ ಏನು ಮಾಡು? ಭಗವಂತನ ಸ್ಮರಣೆಯನ್ನು ಮಾಡು. ನಮಗೆ ಯಾಕೆ ಹಂಗೆ ಅನ್ನಿಸ್ತಾವಂತಂದ್ರೆ ನಾವು ಬದುಕಿದ್ದು ಪರಮಾತ್ಮನಿಗಾಗಿ ಅಲ್ಲ, ನಾವು ಬದುಕಿದ್ದು ಪರಮಾರ್ಥಕ್ಕಾಗಿ ಅಲ್ಲ, ನಾವು ಬದುಕಿದ್ದು ನಮ್ಮ ಸಂಸಾರಕ್ಕಾಗಿ. ನಮ್ಮ ಸಂಸಾರಕ್ಕೆ ಏನಾದರೂ ಒಂದಿಷ್ಟು, ನಮ್ಮ ಬದುಕಿಗೆ ಏನಾದರೂ ಒಂದಿಷ್ಟು, ಬದುಕಿನಲ್ಲಿರ್ತಕ್ಕಂಥ ನಮ್ಮ ಗಂಡ ಮಕ್ಕಳು ಹೆಂಡತಿ ಇವ್ರಿಗೇನಾದರೂ ಒಂದಿಷ್ಟು ನೋವಾಯಿತು ಅಂತಂದ್ರೆ ನಮಗೆ ನೋವಾಗ್ತದೆ, ನಮಗೆ ತ್ರಾಸಾಗ್ತದೆ. ಯಾಕಂದ್ರೆ ನಮ್ಮ ಪ್ರೀತಿ ನಮ್ಮ ಭಕ್ತಿ ಎಲ್ಲದ ಅಂತಂದ್ರೆ ಅದ್ರ ಮ್ಯಾಗದ. ಎದ್ರ ಮ್ಯಾಗರಿ? ಸಂಸಾರದ ಮ್ಯಾಗದ. ಅದಕ್ಕೆ ಏನಾದರೂ ಪೆಟ್ಟಾಯಿತು ಅಂದ್ರೆ ನಮಗೆ ಪೆಟ್ಟಾಗ್ತದೆ. ಅದ ಯಾರ ಪರಮಾತ್ಮನಿಗೆ ಹಿಂಗಾಗ್ಯದ ಒಂದಿಟ್ಟು ಪೆಟ್ಟಾಗ್ಯದ ಅಂತಂದ್ರೆ ಯಾರಿಗಾರ ದುಃಖ ಅನ್ನಿಸ್ತದೆ? ದೇವ್ರದ್ದು ಬಿಡ್ರಿ. ಯಾರ ಮನ್ಯಾಗಾರ ತೀರ್ಕೊಂಡಿದ್ರು ಅಂತಂದ್ರೆ ಹೊಕ್ಕಿರಿ. ನೀವು ಯಾರ ಲಿಂಗೈಕ್ಯರಾಗಿದ್ರು ಅಂದ್ರೆ ಹೊಕ್ಕಿರಿ, ಅವ್ರ ಮನ್ಯಾಗೂ ಅಳ್ತೀರಿ. ನಮ್ಮ ಮನ್ಯಾಗ ತೀರ್ಕೊಂಡಾಗ ಇಲ್ಲಿ ಹೆಂಗೆ ಅಳ್ತೀವಿ, ಅಲ್ಲಿ ಹೆಂಗೆ ಅಳ್ತೀವ್ರಿ? ಇಲ್ಲಿ ಉಳ್ಳಾಡಿ ಅಳ್ತೀವಿ, ಅಲ್ಲೇ ಹಿಂಗಾಗಬಾರ್ದಾಗಿತ್ತಯ್ಯವ್ವ, ಪಾಪ ಇನ್ನೊಂದಿಟ್ಟು ಇರ್ಬೇಕಾಗಿತ್ತಯ್ಯವ್ವ, ಇಟ್ಟಂದು ಹಂಗಂಡಿಗಟ್ಟು ಮಾಡಿ ಕಣ್ಣಾಗ ನೀರು ಬರಲಿಲ್ಲ ಅಂದ್ರೂ ಒರೆಸ್ಕೊಂಡು ಅವ್ರ ಗತೆ ಮಾಡಿ ಬಂದು ಬಿಡವ್ರು ನಾವು. ಹೌದಿಲ್ರಿ? ಯಾಕಂದ್ರೆ ನಮ್ಮ ಮನ್ಯಾಗ ಏನಾರ ಅನಾಹುತ ಆಯಿತು ಅಂದ್ರೆ ನಾವು ಹೆಂಗೆ ಅಳ್ತೀವಂದ್ರೆ ಉಳ್ಳಾಡಿ ಅಳ್ತೀವಿ. ಯಾಕಂದ್ರೆ ಈ ಸಂಸಾರದ ಮ್ಯಾಗ ಅಷ್ಟು ಪ್ರೀತಿ ಅಷ್ಟು ಭಕ್ತಿ ಇದೀವಲ್ಲ, ಅದಕ್ಕೆ ಅದು ನೋವಾಗ್ತದೆ. ಅದ ಪರಮಾತ್ಮನ ಮ್ಯಾಗ ನಾವು ಭಕ್ತಿ ಇಲ್ಲ, ನಾವು ಅಷ್ಟು ಪ್ರೀತಿ ಇಲ್ಲ, ಅಷ್ಟು ವಿಶ್ವಾಸ ಇಲ್ಲ. ಅವನ ಸಲುವಾಗಿ ನಾವಿಲ್ಲಿ ಯಾರೂ ಅಳ್ಳೋದಿಲ್ಲ. ಅದಕ್ಕೆ ಶರಣರು ಹೇಳಿರಬೇಕು, ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ಹೊಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ನಿನಗಾಗಿ ಸತ್ತವರನ್ನೊಬ್ಬರನ್ನು ಕಾಣೆ ಗುಹೇಶ್ವರ. ನೋಡ್ರಿ, ನಾವು ಭಕ್ತಿ ಮಾಡೋದನ್ನು ಭಕ್ತಿ ಮಾಡೋರು. ನಾವು ಎಷ್ಟು ಭಕ್ತಿ ಮಾಡಿದ್ರು ಇದನ್ನು ಸುಧಾರಣೆ ಮಾಡೋ ಸಲುವಾಗಿನ ಭಕ್ತಿ ಮಾಡೋರು. ಏನಾರ ದೇವ್ರಿಗೆ ಹೋದ್ರೆ ನಮಗೆ ಪಾಡ್ ಮಾಡ್ಯಾನಲ್ಲ, ನಮ್ಮ ಸಲಾಗಿನ ನಾವು ದೇವ್ರಿಗೆ ಹೋಗವ್ರು, ದೇವ್ರ ಸಲಾಗಿ ದೇವ್ರಿಗೆ ಹೋಗವ್ರಲ್ಲ ನಾವು. ಹೌದಿಲ್ಲ? ಹಿಂದಿನವ್ರು ಹಂಗಲ್ಲ, ಸಂತ ತುಕಾರಾಮ ಹಂಗಲ್ಲ, ಸಂತ ನಾಮದೇವ ಹಂಗಲ್ಲ, ಸಂತ ಜ್ಞಾನದೇವ ಹಂಗಲ್ಲ. ಅವ್ರು ಹೆಂಗಂತಂದ್ರ ಸಂಸಾರವನ್ನು ಎಂದೂ ಚಂದಂಗೆ ಮಾಡ್ಬೇಕಂತ ನೋಡಿಲ್ಲ. ಅವರು ಆಜೀವ ಪರ್ಯಂತರವಾಗಿ ಏನ್ ಮಾಡ್ಯಾರಂತಂದ್ರ ಭಕ್ತಿ, ಪರಮಾತ್ಮನ ಧ್ಯಾನ, ಭಗವಂತನ ಚಿಂತನ. ಅವರು ಮುಕ್ತರಾಗಬೇಕು, ಈ ಜನ್ಮದ ಸಾರ್ಥಕತೆ ಮಾಡಿಕೊಳ್ಳಬೇಕಂತ ಹೇಳಿ ಅಧ್ಯಾತ್ಮ, ದೇವರು, ಧರ್ಮ ಅದರೊಳಗೆ ತಮ್ಮ ಆಯುಷ್ಯವನ್ನು ಕಳೀತಿದ್ರು. ನಾವು ಹಂಗಲ್ಲ, ನಾವು ಇದನ್ನು ಶುದ್ಧ ಮಾಡೋರು. ಅದಕ್ಕೆ ಒಬ್ಬರು ವಚನದಲ್ಲಿ ಬರೀತಾರೆ ಏನಂತಂದ್ರೆ, ಭಕ್ತನಾಗಬೇಕು ಭವವ ಹರಿದು, ಭಕ್ತನಾಗಬೇಕು ಸಕಲ ಪ್ರಪಂಚವ ಮರೆತು. ಭಕ್ತ ಆಗಬೇಕಾದ್ರೆ ಹೆಂಗೆ ಆಗಬೇಕಂತಂದ್ರ ಭವವ ಹರಿದು, ಸಕಲ ಪ್ರಪಂಚವ ಮರೆತು. ಇದೆಲ್ಲ ಮರಿಬೇಕ್ರಿ, ಇದನ್ನೆಲ್ಲ ಮರಿಬೇಕು.
ಮನ್ಯಾಗ ಏನದ ಎಲ್ಲಾನು ಈ ಮನಸ್ಸ ಏಕಕಾಲಕ್ಕೆ ಎಲ್ಲ ಕೆಲಸನೂ ಮಾಡಂಗಿಲ್ರಿ. ಇದು ಒಂದು ಕೆಲಸ ಮಾಡ್ತದ, ಒಂದು ಆ ಕಡೆ ಹಚ್ಚಿದಿ ಅದಕ್ಕೆ ಹತ್ತದ, ಇದನ್ನು ಟೆಂಪ್ರರಿ ಮಾಡ್ತದ. ಭಕ್ತಿ ಜ್ಞಾನ ಪರಮಾರ್ಥ ಟೆಂಪ್ರರಿ ಮಾಡ್ತದ. ಮತ್ತು ಪೂರ್ತಿ ಮನಸ್ಸು ಈ ಕಡೆ ಹಚ್ಚಿದಿ ಅದನ್ನು ಒಂದು ಶುದ್ಧ ಆಗ್ತದ ನೋಡ್ರಿ. ಒಟ್ಟು ಒಂದು ಸಂಸಾರರ ಪೂರ ಶುದ್ಧ ಆಗ್ತದ, ಈ ಕಡೆ ಪಕ್ಕ ಆಗಂಗಿಲ್ಲ, ಕಚ್ಚವ್ರೆ ಕಚ್ಚ. ಮತ್ತು ಪೂರ್ತಿ ಆಧ್ಯಾತ್ಮ ಭಕ್ತಿ ಮುಕ್ತಿ ಇದು ಆಗ್ತದ, ಸಂಸಾರ ಚಂದ ಆಗಂಗಿಲ್ಲ. ಮತ್ತು ಅದಕ್ಕೆ ನಾ ಮೇಲೆ ಹೇಳ್ತಿರ್ತೀನಿ ನೋಡ್ರಿ, ಯಾರ ತಮ್ಮ ಪೂರ್ತಿ ಮನಸ್ಸನ್ನ ಭಗವಂತನ ಮೇಲಿಟ್ಟು ಚಂದ ಅಧ್ಯಾತ್ಮ ಮಾಡ್ತಾರಲ್ಲ, ಚಂದ ಪರಮಾರ್ಥ ಮಾಡ್ತಾರಲ್ಲ, ಅವರಿಗೆ ಚಂದ ಸಂಸಾರ ಮಾಡಕ್ಕೆ ಬರಂಗಿಲ್ಲ. ಅವ್ರಿಗೆ ಚಂದ ಸಂಸಾರ ಮಾಡಕ್ಕೆ ಬರಂಗಿಲ್ಲ. ಮತ್ತಿನ್ನು ಯಾರು ಚಂದ ಸಂಸಾರ ಮಾಡಕತ್ತಾರಲ್ಲ ಅವ್ರಿಗೆ ಚಂದ ಪರಮಾರ್ಥ ಮಾಡಕ್ಕೆ ಬರಂಗಿಲ್ಲ. ಒಂದು ಮಾಡಕ್ಕೆ ಬರ್ತದೆ. ಹಿಂದಿನ ಮಂದಿಗೆಲ್ಲರಿಗೂ ಚಂದ ಪರಮಾರ್ಥ ಮಾಡಕ್ಕೆ ಬರ್ತಿತ್ತು, ಚಂದ ಆಧ್ಯಾತ್ಮ ಮಾಡಕ್ಕೆ ಬರ್ತಿತ್ತು, ಚಂದ ಜನ್ಮದ ಸಾರ್ಥಕತೆ ಮಾಡಕ್ಕೆ ಬರ್ತಿತ್ತು, ಸಂಸಾರ ಮಾಡಕ್ಕೆ ಬರಲಿಲ್ಲ ಅವರಿಗೆ. ಅದಕ್ಕೆ ತುಕಾರಾಮನ ಹೆಂಡತಿ ದಿನ ಬೈತಿದ್ಲು, ಚಂದ ಸಂಸಾರ ಮಾಡಕ್ಕೆ ಬಂದಿಲ್ಲ ಅಂತ ಬೈತಿದ್ಲಕ್ಕೆ ತುಕಾರಾಮನ ಹೆಂಡತಿ. ನೀವು ಗಂಡನ ಬೇಯಂಗಿಲ್ಲ, ಯಾಕ ನೀವು ಹೇಳೋಕ್ಕಿಂತ ಮೊದಲ ತಂದಿಟ್ಟಿರ್ತಾನ, ಅವ ಚಂದ ಸಂಸಾರ ಮಾಡಕತ್ತಾನ, ಅವನ್ಯಾಕ ಬೈತೀರಿ ನೀವು? ಬೇಕಾರ ಅದ ನಿಮ್ ಗಂಡ ದಿವಸ ಮುಂಜಾನೆ ಎದ್ದು ಕೂಡಲೇ ಜಳಕ ಮಾಡಿ ಪಾಂಡುರಂಗ ಪಾಂಡುರಂಗ ವಿಠಲ 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 ಇಲ್ಲಿ ಬಂದು ಕುಂತು ಧ್ಯಾನ ಮಾಡಕತ್ತಿದಂದ್ರೆ ಚಂದಂಗಿ ಅದೇನು ಬರೇ ವಿಠಲ ವಿಠಲ ತಡ್ಡಾಡಕತ್ತೈತಿ. ನೀವು ಬರುದು ಬಿಡ್ತೀರ ತಿಂದು ವಿಠಲನ ಗುಡಿಗೆ. ಯಾಕೆ ಅವನ ಹೋಗಿ ಅಲ್ಲಿ ಕೂತಲ್ಲ, ಮತ್ತೇನದ? ಇನ್ನಿಬ್ರು ಹೋಗಿ ಅಲ್ಲಿ ಕೂತರ ಮುಂದೆ ಗತಿ ಹೆಂಗ ಅಂತೀರಿಲ್ರಿ? ಕಾರಣ ಏನು ಅಂತಂದ್ರೆ ನಾವು ಚಂದ ಸಂಸಾರ ಮಾಡಕತ್ತೀವಿ. ಚಂದ ಮನಿ ಕಟ್ಟಬೇಕು, ಚಂದ ರೊಕ್ಕ ಗಳಿಸ್ಬೇಕು, ಚಂದ ಹೊಲ ತಗೋಬೇಕು, ದೊಡ್ಡ ದೊಡ್ಡ ವ್ಯಾಪಾರ ಮಾಡಬೇಕು, ಆನಂತರ ಮಕ್ಕಳಿಗೆ ಲಗ್ನ ಅದು ಇದು ಚಂದ ಮಾಡಬೇಕಂತೀವಿ, ಅದನ್ನು ಚಂದ ಮಾಡ್ತೀವಿ. ಆದ್ರೆ ಪರಮಾರ್ಥ ಚಂದ ಆಗೋದಿಲ್ಲ. ಶರಣರು ಸಂತರು ಅವ್ರ ಲಕ್ಷ್ಯ ಎಲ್ಲಿತ್ತು ಅಂತಂದ್ರೆ ಪಾಂಡುರಂಗನ ಕಡೆಗೆ. ಪ್ರತಿನಿತ್ಯ ಜೀಜಾಬಾಯಿ ಬೈತಿದ್ಲು ದಿನ ದಾಸೋಹ. ಎಲ್ಲ ಸಂತರು, ಸಂತ ತುಕಾರಾಮ್ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಸಂತರು ಅವತ್ತಿನ ಕಾಲದೊಳಗ ಎಂತಹ ದಾಸೋಹ, ಎಂತಹ ಭಕ್ತಿ. ಬರೀ ಪಾಂಡುರಂಗನ ಧ್ಯಾನ ಮಾಡುವ ಸಂತರನ್ನು ನೋಡಿದ್ರ ನೆಲದ ಮೇಲೆ ಬಿದ್ದು ಉಳ್ಯಾಡ್ತಿದ್ರಿ ಆಗಿನ ಮಂದಿ. ಎಲ್ಲ ಸಂತರು ಹೆಂಗಂತಂದ್ರ ಬರೀ ಯಾರ ಪಾಂಡುರಂಗ ವಿಠಲ ಅಂತ ತಾಳ ಹಾಕೊಂಡು ಭಗವಂತನ ನಾಮಸ್ಮರಣೆ ವಿಠಲನ ಧ್ಯಾನ ಮಾಡ್ಕೊಂತ ಒಂದು 4 ಮಂದಿ ಸಂತರು ಬಂದ್ರು ಅಂತಂದ್ರ ಎಷ್ಟು ಖುಷಿ ಅವರಿಗೆ, ಸಂತರಿಗೆ ಎಷ್ಟು ಖುಷಿ ಆಗ್ತಿತ್ತಂದ್ರ ಸ್ವತಃ ಪಾಂಡುರಂಗನ ನೋಡಿದಷ್ಟು ಖುಷಿ ಆಗುತ್ತಿತ್ತು. ನಿಮ್ಗೆ ಗೊತ್ತಿರಬೇಕು, ಕಬೀರ ಅಂತ ಒಬ್ಬ ಸಂತ ಆಗಿ ಹೋಗ್ಯಾನ, ಬಹಳ ದೊಡ್ಡ ಸಂತ ತುಕಾರಾಮರು ಇವರೆಲ್ಲ ಹೆಂಗಿದ್ದಿರಲ್ಲ ಹಂಗನೇ ದೊಡ್ಡ ಸಂತ ಕಬೀರ್ ಅಂತ ತಿಳ್ಕೊಂಡು ದಿನ ಅವನ ಮನೆಯೊಳಗೆ ಸಂತರ ದಾಸೋಹ ರೀ. ಮನ್ಯಾಗ ಏನೂ ಇರ್ತಿದ್ದಿಲ್ಲ ಅಂದ್ರೂ ಕೂಡ ಎಷ್ಟು ಐತಿ ಅಷ್ಟು ತಂದು ಒಟ್ಟು ಸಂತರಿಗೆ ಹಾಕೋದು ಒಟ್ಟು ಅವರು ತೃಪ್ತಿ ಆಗಬೇಕು, ಸಂತರು ತೃಪ್ತಿ ಆಗ್ಬೇಕಂತ ತಿಳ್ಕೊಂಡು ಪ್ರತಿನಿತ್ಯ ಎಷ್ಟು ದುಡಿತಾರ. ಮಗ ದುಡಿಯವ, ತಾನ್ ದುಡಿಯವ, ತನ್ನ ಹೆಂಡತಿ ದುಡಿಯೋದು, ಈ ದುಡಿದದ್ದೆಲ್ಲ ಗಳಿಸೋದಕ್ಕಲ್ರಿ, ದಿನ ಬಳಸೋದಕ್ಕೆ. ದಿವಸ ಪಾಂಡುರಂಗನ ಸಂತರೇನದಾರ, ಪರಮ ಭಕ್ತರೇನದಾರ ಅವರಿಗೆ ದಾಸೋಹ ಮಾಡಿಸೋದು. ಮತ್ತು ಹಿಂಗಿರ್ತದ್ರಿ, ಯಾರು ದಾಸೋಹ ಮಾಡಿಸ್ತಿರ್ತಾರ ಅವ್ರ ಮನೆಗೆ ಒಳ್ಳೆ ಬರೋದು, ಮತ್ತೆ ಎಲ್ಲರೂ ಮತ್ತೆ ಕೊಡವ್ರ ಮನೆಗೆ ಬರ್ತಾವ್ರಿ. ನಾಯಿ ಯಾರ ಮನೆ ಮುಂದೆ ಬಂದು ನಿಂದಿರ್ತಾವ್ರಿ, ಬಡಿಗೆ ತೊಗೊಂಡು ನಿಂತವ್ರ ಮನೆ ಮುಂದೆ ಬರ್ತಾವ. ನಾಯಿ ಬಂದು ಒಬ್ಬರು ಬಾಗಿಲಿಗೆ ಬಡಿಗೆನ ಇಟ್ಟಿರ್ತಾರ್ರಿ, ಇಲ್ಲಾರ ಒಂದು ಬಕೆಟ್ ನೀರು ಇಟ್ಕೊಂಡು ಕೂತಿರ್ತಾರೆ, ಬಂದು ಕೂಡಲೇ ಗೊಜ್ಜೆ ಬಿಡು, ಅವ್ಯಾಕೆ ಬರ್ತಾವ್ರಿ? ಬರಂಗಿಲ್ಲ. ಯಾರ ಮನೆ ಮುಂದೆ ಒಂದು ತುತ್ತ ಅನ್ನ ಸಿಗ್ತದ ಅವ್ರ ಮನೆ ಮುಂದೆ ಹೋಗಿ ನಾಯಿ ಮಲ್ಕೋತಾವ. ಪ್ರಾಣಿಗಳು ಬಂದು ಅವ್ರ ಮನೆ ಮುಂದೆ ಮಲ್ಕೋತಾವ. ಯಾಕಂತಂದ್ರೆ ಈ ಮನೆ ಮುಂದೆ ಬಂದು ನಿಂತರ ಒಂದು ತುತ್ತ ಅನ್ನ ಸಿಗ್ತದ. ಈ ಮನೆ ಮುಂದೆ ಮಲ್ಕೊಂಡ್ರ ಈಗಿಲ್ದ ಇನ್ನೊಂದು ತಾಸಿಗರ ಯಾಕೊಲ್ಲಕತ್ತ ಒಂದು ತುತ್ತ ಅನ್ನ ಸಿಗ್ತದಂತ ಪ್ರಾಣಿಗಳು ಬಂದು ಮುಂಜಾನೆ ಎದ್ಕೊಳ್ಳಿ ಕಪಲಿದು ಬರ್ತಾವ. ಗೊತ್ತೈತೆ ನಿಮ್ಮ ಮನೆಗೆ? ಕಪಲಿ ಆಕಳುಗಳು ಬಿಟ್ಟಿರ್ತಾರೆ ನೋಡ್ರಿ, ಕಪಲಿ ಅಂತ ಬಿಟ್ಟಿರ್ತಾರೆ ನಮ್ಮಲ್ಲಿ.
ಎಲ್ಲರ ಮನೆ ಮನೆಗೆ ಬರ್ತಾವ್ರಿ ಅವು. ನಮ್ಮ ಆಶ್ರಮದ ಮುಂದೆ ಒಂದು ಕಪ್ಪಲಿ ಬರ್ತಿತ್ತು, ಒಬ್ಬರ ಮಣಿ ಇತ್ತು. ಜೀವನದೊಳಗೆ ಅವ್ರ ಮನೆ ಮುಂದೆ ಹೊಕ್ಕಿದ್ದಿಲ್ಲ ಅದು ಕಪ್ಪಲಿ. ಅವ್ರ ಮಣಿ ದಾಟಿ ಮತ್ತೊಬ್ಬರ ಮಣಿ ಇತ್ತು, ಅವ್ರ ಮನೆ ಮುಂದೆ ತಾಸ್ ತನಕ ನಿಂತಿರ್ತಿತ್ತು. ಅವ್ರು ಕೊಡು ತಕ, ಅವ್ರು ಕೊಡೋದು ಒಂದು ರೊಟ್ಟಿ ಕೊಡ್ತಿದ್ರು, ಒಂದು ಚಪಾತಿಯಾರ ಕೊಡ್ತಿದ್ರು, ಅದನ್ನು ತಿಂದು ಹೋಗ್ತಿತ್ತು. ಅದು ಬಾಜು ಹೆಣ್ಮಗಳ ಮನೆ ಇತ್ತು, ಅವ್ರ ಮನೆ ಮುಂದೆ ನಿಂದಿರತಿದ್ದಿಲ್ಲ ಅದು. ನಾ ಕೇಳಿದೆ, ಯಾಕವ ಕಪ್ಪಲಿ ನಿಮ್ಮ ಮನೆ ಮುಂದೆ ನಿಂದಿರಂಗಿಲ್ಲ, ಅವ್ರ ಮನೆ ಮುಂದೆ ಹೋಗಿ ನಿಂದಿರ್ತದಂತ ಬೇರೆದವ್ರನ್ನ ಕೇಳಿದ ಕೂಡಲೇ, ಅವ್ರ ಮನೆ ಮುಂದೆ ಯಾಕೆ ನಿಂದಿರಂಗಿಲ್ಲ ಅಂದ್ರೆ ಆಕೆ ಬಾಗಿಲ್ದಾಗ ಒಂದು ಬಡಿಗಿನ ಇಟ್ಟಿರ್ತಾಳ, ಬತ್ತು ಅಂದ್ರೆ ದುಬ್ಬದಾಗ ಒಂದು ಇಟ್ಟ ಬಿಡ್ತಾಳ. ಮತ್ತು ಅದು ಕಪ್ಪಲಿ ಬಡಿಸ್ಕೊಳಕ್ಕೆ ಯಾಕೆ ಹೋಗ್ತದ್ರೆ ಅವ್ರ ಮನೆಗೆ ಹೋಗಿಲ್ಲ. ಆಚೆಗಡೆ ಮನೆಯವರು ಲೇಟ್ ಆದರೂ ಒಂದು ತುತ್ತು ಅನ್ನ ತಂದು ಕೊಡ್ತಾರೆ, ಅದಕ್ಕೆ ಹೋಗಿ ನಿಲ್ಲುತ್ತದ. ಹಂಗೆ ಯಾರ ಮನೆ ಮುಂದೆ ಒಂದು ತುತ್ತು ಅನ್ನ, ಯಾರ ಮನೆ ಮುಂದೆ ಕುಡ್ಯಾಕ ಒಂದು ಗುಟ್ಟಕ್ಕೆ ನೀರು ಸಿಗುತ್ತದೆ, ಅವ್ರ ಮನೆ ಮುಂದೆ ಸಾಧುರು ಬರ್ತಾರ, ಅವ್ರ ಮನೆ ಮುಂದೆ ಭಿಕ್ಷುಕರು ಬರ್ತಾರ, ಅವ್ರ ಮನೆ ಮುಂದೆ ಸಂತರು ಬರ್ತಾರ, ಅವ್ರ ಮನೆ ಮುಂದೆ ಪ್ರಾಣಿಗಳು ಬರ್ತಾವೆ, ಅವ್ರ ಮನೆ ಮುಂದೆ ಪ್ರಾಣಿಗಳು ಬರ್ತಾವೆ. ಅದಕ್ಕೆ ನಾ ಮೇಲೆ ಹೇಳ್ತಿರ್ತೀನಿ, ಮುಂಜಾನೆ ಎದ್ದು ಕೂಡಲೇ ನೀವೇನು ಗ್ಯಾಸ್ ಹೊತ್ತಿಸಿ ಅದ್ರ ಮ್ಯಾಗ ಅನ್ನ ತಯಾರು ಮಾಡ್ಬೇಕಂತ ತಯಾರು ಮಾಡ್ತಿರಲ್ಲ, ಮಾಡುವಾಗ ಗ್ಯಾಸ್ ಮ್ಯಾಗ ಏನಾರ ಇಟ್ಟು ಕುದಿಸುವಾಗ ಫಸ್ಟಿಗೆ ಸಂಕಲ್ಪ ಮಾಡ್ರಿ, ಹೇ ಪರಮಾತ್ಮ, ಹೇ ಪಾಂಡುರಂಗ, ನಾನೇನು ಕುದಿಸ್ತನಲ್ಲ, ನಾನೇನು ಹುರಿತೀನಲ್ಲ, ನಾನೇನು ಮಾಡ್ತೀನಲ್ಲ, ಇದು ನನ್ನ ಸಲುವಾಗಿ ಅಲ್ಲ ಪರಮಾತ್ಮ, ಇದು ನನ್ನ ಸಲುವಾಗಿ ಅಲ್ಲ, ಇದು ಮಾಡೋದು ನಿನ್ನ ಸಲುವಾಗಿ ಭಗವಂತ ಅಂತ ಅಡಿಗೆ ಪ್ರಾರಂಭ ಮಾಡ್ರಿ. ನಾನು ಏನ ಮಾಡಿದ್ರು ಅದು ನಿನ್ನ ತೃಪ್ತಿಗಾಗಿ, ಅದು ನಿನ್ನ ಸೇವೆ, ನಾನು ನಿನ್ನ ಸಲುವಾಗಿ ಮಾಡ್ತೇನೆ ಪಾಂಡುರಂಗ ಅಂತ ತಿಳ್ಕೊಂಡು ಅಡಿಗೆ ತಯಾರು ಮಾಡಿರಿ. ಮಾಡಿದ ಅಡಿಗೆಯೊಳಗೆ ಒಂದು ತುತ್ತಾದರೂ ಇನ್ನೊಬ್ಬರಿಗೆ ಕೊಟ್ಟು ತಿನ್ರಿ. ನೀವು ಮನ್ಯಾಗ ಮಾಡಿದ ಒಂದು ಬೋಗಾನಿ ಉಪ್ಪಿಟ್ಟೆಲ್ಲನೂ ಕೊಡಬೇಡ್ರಿ, ಎಲ್ಲನೂ ಕೊಡಬೇಡ್ರಿ. ಬರೀ ಒಂದು ತುತ್ತು ಯಾರಿಗಾದರೂ, ಒಂದು ಜೀವ, ಒಂದು ಪ್ರಾಣಿ, ಒಂದು ಪಶು, ಒಂದು ಪಕ್ಷಿ, ಒಬ್ಬ ಸಂತ, ಒಬ್ಬ ಭಿಕ್ಷುಕ, ಒಬ್ಬ ಹಾದ ಹೋಗು ಹುಡುಗ, ಯಾರಿಗಾದರೂ ಇಲ್ಲ, ಯಾರೂ ಇಲ್ಲ ಅಂದರೆ ಬಾಜು ಮನೆಯವ್ರು ಇರ್ತಾರಲ್ಲ, ಯಾರಾರ ಏನಾರ ಒಂದು ಬಟ್ಲಾರ ಕೊಟ್ಟಿರ್ತಾರ, ಒಂದು ಗಿಂಡಿಯಾರ ಅದ್ರಾಗ ಒಂದಿಟ್ಟು ಹಾಕಿ ಓದವ್ರಿಗೆ ಕೊಟ್ಟು ಬರ್ರಿ. ಯಾಕಂದ್ರೆ ನಮ್ಮ ಸಲುವಾಗಿ ಎಂದೂ ಅನ್ನ ಕುದಿಸಬಾರ್ದಂತ್ರು, ನಮ್ಮ ಸಲುವಾಗಿ ಅಡಿಗೆ ತಯಾರು ಮಾಡಬಾರದು. ನಮ್ಮ ಸಲುವಾಗಿ ಅಂತ ತಿಳ್ಕೊಂಡು ಕುದಿಸಿ ಅಡಿಗೆ ತಯಾರು ಮಾಡಿ ನಮ್ಮ ಸಲುವಾಗಿ ನಾವು ಮಾಡಿ ತಿಂದೀವಂದ್ರ ಅದು ಅನ್ನ ತಿಂದಂಗಲ್ಲ, ಪಾಪ ತಿಂದಂಗಂತ ತಿಳ್ಕೊಂಡು ಭಗವದ್ಗೀತೆಯೊಳಗೆ ಪರಮಾತ್ಮ ಬರೀತಾನೆ, ಪಾಪನೇ ತಿಂದಂಗೆ. ಪ್ರತಿನಿತ್ಯ ಮಾಡುವ ಅನ್ನದೊಳಗ ಒಂದು ತುತ್ತು ಇನ್ನೊಬ್ಬರಿಗೆ, ಅಲ್ಲಿ ಪರಮಾತ್ಮ ಇರ್ತಾನ್ರಿ ಅವ, ಅಲ್ಲಿ ಪರಮಾತ್ಮ ಇರ್ತಾನೆ. ಅವ್ರ ಮನೆಯೊಳಗೆ, ಆ ಪ್ರಾಣಿಗಳ ಹೃದಯದೊಳಗೆ, ಬಡವನ ಹೃದಯದೊಳಗೆ, ಸಂತನ ಹೃದಯದೊಳಗೆ ಪಾಂಡುರಂಗ ಇರ್ತಾನೆ. ನೀವು ಅವನ್ನ ನೋಡಬೇಡ್ರಿ, ಅವನ ಹೃದಯದಲ್ಲಿರ್ತಕ್ಕಂಥ ಪಾಂಡುರಂಗನನ್ನು ನೋಡಿ ಅವನಿಗೊಂದು ತುತ್ತು ಅನ್ನ ಹಾಕ್ರಿ. ಮುಂಜಾನೆ ಎದ್ದು ಕೂಡಲೇ ನಮ್ಮ ಸಲುವಾಗಿ ಬೇಡ, ಎಲ್ಲವೂ ಭಗವಂತನಿಗಾಗಿ. ನೀವು ಎದ್ದು ಕೂಡಲೇ ಹಾಸ್ಕಂದು ಎದ್ದು ಕೂಡಲೇ ಕಸ ಹೊಡಿತೀರಲ್ಲ, ಹೊರಗಡೆ ಬಂದು ನಿಮ್ಮ ಮನೆ ಮುಂದೆ ಅಂಗಳ ಕಸ ಹೊಡಿತೀರಲ್ಲ, ಆ ಬಾಗಲ್ ಮುಂದೆ ಬಂದು ನಿಂತು ಕೂಡಲೇ ಮನೆಯನ್ನೊಂದು ಸಾರಿ ನೋಡಿ ಹೇಳ್ರಿ, ಹೇ ಪಾಂಡುರಂಗ, ನನ್ನ ಮನೆ ಕಸ ಹೊಡಂಗಿಲ್ಲ, ಇದು ನಿನ್ನ ಮನೆ, ಇದು ನಿನ್ನ ದೇವಾಲಯ, ಇದು ನಿನ್ನ ಆಶ್ರಮ, ನಿನ್ನ ಮಠ, ನಾನು ನಿನ್ನ